ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ನಾಟ್ಯತರಂಗ ಸಂಸ್ಥೆಯಿಂದ ಋತುನೃತ್ಯ ವರ್ಷ ಹರ್ಷ ಗಿಣಿವಾರ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಭತ್ತದ ನಾಟಿ ಪ್ರಾತ್ಯಕ್ಷಿಕೆ ವಿಶೇಷ. ಸಾಗರ ನಾಟ್ಯತರಂಗ ಸಂಸ್ಥೆ ವತಿಯಿಂದ ಇಲ್ಲಿನ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ಋತು ನೃತ್ಯ ಮಾಲಿಕೆಯ ವರ್ಷ ನೃತ್ಯ ಹರ್ಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದರಲ್ಲಿ ವಿಶೇಷವಾಗಿ ಬೆಂಗಳೂರಿನ ಅನ್ವಿತಾ ಎಂ ಕೋಟಿ ಹಾಗೂ ಪಲ್ಲವಿ ಜಿ ಗಾಯತ್ರಿ ಅವರು ಭರತನಾಟ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. ಇದಕ್ಕೂ ಮುನ್ನ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅಪರ ಸರ್ಕಾರಿ ವಕೀಲರಾದ ವಿ ಶಂಕರ್ ಮಾತನಾಡಿ, ಪೋಷಕರು ಮೊಬೈಲ್ ದುಷ್ಪರಿಣಾಮದ ಕುರಿತು ಮಕ್ಕಳಿಗೆ ಅರಿವು ಮೂಡಿಸುವ ಜೊತೆಗೆ ಉತ್ತಮ ಸಂಸ್ಕೃತಿ ಸಂಸ್ಕಾರ ಪರಿಚಯಿಸುವ ಕಾರ್ಯ ಮಾಡಬೇಕು ಎಂದು ಸಲಹೆ ನೀಡಿದರು. ನಾಟ್ಯತರಂಗ ಸಂಸ್ಥೆಯ ವಿದ್ವಾನ್ ಬಿಜಿ ಜನಾರ್ದನ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಶ್ರಾವ್ಯ, ವಿಷ್ಣುಪ್ರಿಯ, ತನಿಷಾ ಮತ್ತು ಚಾರ್ವಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಾಗರ ತಾಲೂಕು ಗಿಣಿವಾರ ಕೊಡಚಾದ್ರಿ ಆಂಗ್ಲ ಮಾಧ್ಯಮ ವಸತಿ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿದ್ಯಾರ್ಥಿಗಳಿಗೆ ಭತ್ತದ ನಾಟಿ ಕುರಿತ ಪ್ರಾತ್ಯಕ್ಷಿಕೆ ಜೊತೆಗೆ ಭತ್ತದ ಮಹತ್ವದ ಅರಿವು ಮೂಡಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷ ಕೆಆರ್ ಪ್ರಕಾಶ್, ಮುಖ್ಯ ಶಿಕ್ಷಕಿ ನಂದಕುಮಾರಿ, ಸ್ಥಳೀಯರಾದ ಗಂಗಾಧರ್, ಮೃತ್ಯುಂಜಯ್ ಪಾಟೀಲ್, ಚನ್ವೀರಪ್ಪ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಈ ದಿನ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಕ್ಕಳಿಗೆ ಕರ್ಕೊಂಡ್ಬಂದು ನಾಟಿ ಮಾಡ್ತಾ ಇದ್ದೀವಿ. ಈ ಗದ್ದೆನ ನಾವೀಗ 5-6 ವರ್ಷದಿಂದ ಮಾಡ್ತಾ ಇದ್ದೀವಿ. ಈ ಗದ್ದೆಗೆ ನಾವು ಯಾವುದೇ ರೀತಿಯಾದ ಕೆಮಿಕಲನ್ನು ಬಳಸ್ತಾ ಇಲ್ಲ, ಹಾಗೆಯೇ ಫರ್ಟಿಲೈಸರ್ಸನ್ನು ಬಳಸ್ತಾ ಇಲ್ಲ, ಹಾಗೆ ಬೆಳೀತಾ ಇದ್ದೀವಿ. ಭತ್ತ ಕೂಡ ಚೆನ್ನಾಗೇ ಆಗ್ತಿದೆ, ಯಾವುದೇ ರೋಗಗಳು ಕೂಡ ಬರ್ತಿಲ್ಲ. ಇದ್ರ ಉದ್ದೇಶ ಏನು ಅಂದರೆ, ಇವತ್ತು ರಾಸಾಯನಿಕಗಳನ್ನು, ಫರ್ಟಿಲೈಸರ್ಸನ್ನು, ಕೆಮಿಕಲ್ಸನ್ನು ಜಾಸ್ತಿಯಾಗಿ ಬಳಸೋದ್ರಿಂದ ಚಿಕ್ಕ ವಯಸ್ಸಲ್ಲೇ ಹಲವು ರೋಗಗಳು ಬರ್ತಾ ಇದ್ದಾವೆ. ಆ ಕಾರಣಕ್ಕೋಸ್ಕರ ಮಕ್ಕಳಿಗೆ ಅದರ ಅರಿವು ಮೂಡಿಸ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು, ಹಾಗೆಯೇ ರೈತರ ಕಷ್ಟ ಏನು ಅನ್ನೋದರ ಅರಿವು ಕೂಡ ಮಕ್ಕಳಿಗೆ ಬರಬೇಕಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಅಕ್ಕಿ ಬೇಕಾಗಿದೆ, ಭತ್ತ ಬೇಡ ಆಗಿದೆ, ಅದು ಕೂಡ ಗೊತ್ತಾಗಬೇಕಾಗಿದೆ. ಹಾಗೆಯೇ 4 ಗೋಡೆಗಳ ಮಧ್ಯದ ಶಿಕ್ಷಣ ನಿಜವಾದ ಶಿಕ್ಷಣ ಅಲ್ಲ. ಮಗುವಿಗೆ ಪರಿಪೂರ್ಣ ಶಿಕ್ಷಣವನ್ನು ನೀಡಿದಾಗ ಅವನು ಈ ದೇಶದ ಮಹಾನ್ ವ್ಯಕ್ತಿ ಆಗ್ತಾನೆ ಅನ್ನೋ